ಕರ್ನಾಟಕದ ಸೀನಪ್ಪನಹಳ್ಳಿ ಅನ್ನೋ ಊರಿನ 27 ವರ್ಷದ ಮಂಜುನಾಥ್ ಅನ್ನೋ ಯುವಕ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದ. ಇವನ ಅಜ್ಜಿನೇ ಅವನನ್ನ ಸಾಕಿ ಬೆಳೆಸಿದ್ಲು. ಮಂಜುನಾಥ್ ಕೂಡ ಅಜ್ಜಿಯನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದ. ಡಿಗ್ರಿ ಮುಗಿದ್ಮೇಲೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗದೆ ಸಂಬಳ ಕಡಿಮೆ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಇದ್ದ ಊರಲ್ಲೇ ಕೆಲಸ ಮಾಡ್ತಿದ್ದ. ಅಲ್ದೆ ಅಜ್ಜಿನ ಚೆನ್ನಾಗಿ ನೋಡ್ಕೋತಿದ್ದ. ಕಷ್ಟಪಟ್ಟು ಸಾಕಿದ್ದಕ್ಕೆ ಅಜ್ಜಿನ ಚೆನ್ನಾಗಿ ನೋಡ್ಕೋತಿದ್ದಾನೆ ಅಂತ ಅಕ್ಕಪಕ್ಕದ ಮನೆಯವರು ಹಾಗೂ ಬಂಧುಗಳು ಕೂಡ ಮಂಜುನಾಥನನ್ನ ಮೆಚ್ಚಿಕೊಂಡಿದ್ರು. ಇತ್ತ ಮೊಮ್ಮಗನಿಗೆ ಮದ್ವೆ ಮಾಡ್ಬೇಕು ಅಂತ ಅಜ್ಜಿ ಹೆಣ್ಣು ನೋಡೋಕೆ ಶುರು ಮಾಡಿದ್ಲು. ಹೀಗೆ ಹೆಣ್ಣು ಹುಡುಕ್ತಿರ್ಬೇಕಾದ್ರೆ ಹರ್ಷಿತಾ ಅನ್ನೋ ಒಂದು ಹುಡುಗಿ ಸಿಗ್ತಾಳೆ. ನೋಡೋಕೆ ಸುಂದರವಾಗಿ ಇದ್ದ ಹುಡುಗಿನ ಮೊಮ್ಮಗನಿಗೆ ಅಂತ ಅಜ್ಜಿ ಓಕೆ ಮಾಡಿ ಇಬ್ಬರಿಗೂ ಮದುವೆ ಮಾಡಿಸಿದ್ಲು. ಈ ಜೋಡಿ ಅಜ್ಜಿ ಜೊತೆನೆ ಒಂದು ಮನೆಯಲ್ಲಿ ವಾಸವಾಗಿತ್ತು. ನೋಡೋಕೆ ಲಕ್ಷಣವಾಗಿದ್ದ ಇವರ ಜೋಡಿನ ಅಕ್ಕಪಕ್ಕದ ಮನೆಯವರೆಲ್ಲ ಆಹಾ ಓಹೋ ಅಂತ ಕೊಂಡಾಡ್ತಿದ್ರು. ಒಂದು ದಿನ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ತನ್ನ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ರಾತ್ರಿ 10 ಗಂಟೆ ಟೈಮ್ಗೆ ಮಂಜುನಾಥ ಮನೆಗೆ ಬಂದಿದ್ದ. ಬಳಿಕ ದಂಪತಿ ನಿದ್ದೆಗೆ ಜಾರಿದ್ರು. ರಾತ್ರಿ 2 ಗಂಟೆ ಟೈಮಲ್ಲಿ ಎಚ್ಚರಗೊಂಡ ಪತ್ನಿ ಹರ್ಷಿತಾ ಕಣ್ಬಿಟ್ಟು ನೋಡಿದಾಗ ಬೆಡ್ ಮೇಲೆ ಗಂಡ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹರ್ಷಿತಾಗೆ ಮಂಜುನಾಥ ಸತ್ತು ಹೋಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಅಷ್ಟಕ್ಕೂ ಮಂಜುನಾಥ ಹೇಗೆ ಸತ್ತ, ಇದು ಹತ್ಯೆನಾ ಅಥವಾ ಆತ್ಮಹತ್ಯೆನಾ ಅನ್ನೋ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಆ ದಿನ ಬೆಳಗ್ಗೆ ಒಬ್ಬ ವ್ಯಕ್ತಿ ಹರ್ಷಿತಾ ಮನೆಗೆ ಓಡಿ ಬಂದು ಪಕ್ಕದ ಊರಲ್ಲಿರೋ ಕೆರೆಯಲ್ಲಿ ಮಂಜುನಾಥನ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿದ್ದ. ಅವನ ಮಾತು ಕೇಳಿ ಅಜ್ಜಿ ಮತ್ತೆ ಹರ್ಷಿತಾಗೆ ಶಾಕ್ ಆಗಿತ್ತು. ಇಬ್ರು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ರು. ಕೂಡಲೇ ಹರ್ಷಿತಾ ಹಾಗೂ ಅಜ್ಜಿ ಇಬ್ರು ಕೆರೆ ಹತ್ರ ಹೋಗಿದ್ರು. ಆ ದೇಹ ನನ್ನ ಗಂಡನದ್ದು ಆಗಿರದೇ ಇರ್ಲಿ ಅಂತ ಹರ್ಷಿತಾ ದೇವರ ಹತ್ರ ಬೇಡಿಕೊಳ್ತಿದ್ಲು. ಆದ್ರೆ ಏನು ಆಗಬಾರ್ದು ಅಂತ ಅನ್ಕೊಂಡಿದ್ಲು ಅದೇ ಆಗಿತ್ತು. ಆ ಕೆರೆಯಲ್ಲಿ ತೇಲುತ್ತಿದ್ದ ಬಾಡಿ ಮಂಜುನಾಥನದ್ದೇ ಆಗಿತ್ತು. ಗಂಡನ ಮೃತದೇಹವನ್ನ ನೋಡಿ ಹರ್ಷಿತಾ ಕಣ್ಣೀರು ಹಾಕಿದ್ಲು. ಸ್ಥಳಕ್ಕೆ ಬಂದ ಪೊಲೀಸರು ಪೋಸ್ಟ್ ಮಾರ್ಟಂಗೆ ಅಂತ ಬಾಡಿನ ಕಳಿಸಿದ್ರು. ಯಾರೋ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಬರುತ್ತೆ. ಆರಂಭದಲ್ಲಿ ಪೊಲೀಸರಿಗೆ ಮಂಜುನಾಥನ ಹೆಂಡತಿ ಮೇಲೆ ಅನುಮಾನ ಬರುತ್ತೆ. ಅಷ್ಟೊತ್ತಲ್ಲಿ ಕೆರೆ ಹತ್ರ ಏನು ಕೆಲಸ ಇತ್ತು, ಮಂಜುನಾಥ ಯಾಕೆ ಅಲ್ಲಿಗೆ ಹೋದ ಅಂತ ಹರ್ಷಿತಾನ ವಿಚಾರಣೆ ಮಾಡಿದ್ರು. ಅವತ್ತು ಮಂಜುನಾಥನ ಬರ್ತ್ಡೇ ಇದ್ದಿದ್ರಿಂದ ಫ್ರೆಂಡ್ಸ್ ಜೊತೆ ಸೇರಿ ಪಾರ್ಟಿ ಮಾಡಿ ಮನೆಗೆ ಬಂದಿದ್ದ. ಮನೆಗೆ ಬಂದು ಮಲಗಿದ್ದಾಗ ರಾತ್ರಿ 2 ಗಂಟೆ ಟೈಮಲ್ಲಿ ಎಚ್ಚರಗೊಂಡಾಗ ಗಂಡ ಪಕ್ಕದಲ್ಲಿರ್ಲಿಲ್ಲ. ಹತ್ತಿರದಲ್ಲೇ ಇರೋ ಯಾರೋ ಫ್ರೆಂಡ್ಸ್ ನ ಮೀಟ್ ಮಾಡೋಕೆ ಹೋಗಿರಬಹುದು ಅಂತ ಅನ್ಕೊಂಡೆ ಅಂತ ಹರ್ಷಿತಾ ಪೊಲೀಸರ ಮುಂದೆ ಹೇಳಿದ್ಲು. ಪೊಲೀಸರು ಕೆರೆ ಪಕ್ಕದಲ್ಲಿ ಎಲ್ಲಾದ್ರೂ ಪಾರ್ಟಿ ಮಾಡಿರೋ ಗುರುತು ಸಿಗುತ್ತಾ ಅಂತ ಪರಿಶೀಲನೆ ಮಾಡಿದ್ರು. ಒಂದು ಜಾಗದಲ್ಲಿ ಕುಡಿದು ಬಿಟ್ಟ ಬಾಟಲಿಗಳು, ಸಿಗರೇಟ್ ತುಂಡುಗಳು, ಚಿಕನ್ ಪೀಸ್ಗಳ ಗುರುತು ಪತ್ತೆಯಾಗಿತ್ತು. ಇಲ್ಲಿ ಪಾರ್ಟಿಯಾಗಿದೆ, ಯಾರೋ ಮಂಜುನಾಥನಿಗೆ ಕಾಲ್ ಮಾಡಿರ್ಬೇಕು. ಹತ್ರನೇ ಇರೋದ್ರಿಂದ ಅವನು ನಡ್ಕೊಂಡೇ ಬಂದಿರಬಹುದು ಅಂತ ಪೊಲೀಸರು ಊಹಿಸಿದ್ರು. ಮಂಜುನಾಥನ ಫೋನ್ ಸ್ವಿಚ್ ಆಫ್ ಆಗೋದಕ್ಕಿಂತ ಮೊದಲು ಅವನಿಗೆ ಕೊನೆ ಸಾರಿ ಯಾರು ಕಾಲ್ ಮಾಡಿದ್ದಾರೆ ಅಂತ ಪೊಲೀಸರು ಚೆಕ್ ಮಾಡಿದ್ರು. ರವಿಚಂದ್ರ ಅನ್ನೋ ವ್ಯಕ್ತಿ ಕೊನೆ ಸಾರಿ ಕಾಲ್ ಮಾಡಿರೋದಾಗಿ ಪೊಲೀಸರಿಗೆ ಗೊತ್ತಾಗಿತ್ತು. ಅವನು ಯಾರು ಅಂತ ವಿಚಾರಿಸಿದಾಗ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಈ ರವಿಚಂದ್ರ ಮಂಜುನಾಥನಿದ್ದ ಊರಿನಲ್ಲಿ ದೊಡ್ಡ ರೌಡಿಯಾಗಿದ್ದ. ಆದ್ರೆ ರವಿಚಂದ್ರ ಮತ್ತೆ ಮಂಜುನಾಥನ ನಡುವೆ ಯಾವುದೇ ಗಲಾಟೆ ಇರಲಿಲ್ಲ ಅಂತ ಪೊಲೀಸರಿಗೆ ಗೊತ್ತಾಗಿತ್ತು. ಬಹುಶಃ ಯಾರು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರಬಹುದು ಅಂತ ಅನುಮಾನ ಪಟ್ಟಿದ್ರು ಪೊಲೀಸರು. ಯಾರು ದುಡ್ಡು ಕೊಟ್ಟು ಈ ಕೆಲಸ ಮಾಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಅವನನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ರವಿಚಂದ್ರ ಊರು ಬಿಟ್ಟಿದ್ದ. ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಪೊಲೀಸರು ಹುಡುಕ್ತಿದ್ರು. ಇದೇ ಟೈಮಲ್ಲಿ ಮಂಜುನಾಥನ ಸಂಬಂಧಿಯಾದ ಒಬ್ಬ ವ್ಯಕ್ತಿ ನಂಗೆ ಹರ್ಷಿತಾ ಮೇಲೆ ಸಂದೇಹವಿದೆ, ಅವಳೇ ಈ ಕೊಲೆನ ಮಾಡಿಸಿರಬಹುದು ಅಂತ ಪೊಲೀಸರಿಗೆ ಹೇಳಿದ್ದ. ಈ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ರು. ವಿಚಾರಣೆಗೆ ಸ್ಟೇಷನ್ಗೆ ಬನ್ನಿ ಅಂತ ಅಂದಿದ್ದಕ್ಕೆ ಪೊಲೀಸರ ಮೇಲೆ ಅವಳು ಕೋಪಗೊಂಡಿದ್ಲು. ನನ್ನ ಗಂಡನನ್ನ ಯಾರೋ ಕೊಲೆ ಮಾಡಿದ್ದಾರೆ, ನಾನು ಆ ನೋವಿನಲ್ಲಿ ಇರಬೇಕಾದ್ರೆ ಕೊಲೆಗಾರನನ್ನ ಹಿಡಿಯೋದು ಬಿಟ್ಟು ನನ್ನೇ ಸ್ಟೇಷನ್ಗೆ ಕರೀತೀರಾ ಅಂತ ಪೊಲೀಸರ ಮೇಲೆ ಕೂಗಾಡಿದ್ಲು. ಕೆಲವು ಸಂಬಂಧಿಕರು ಹರ್ಷಿತಾ ಬೆಂಬಲಕ್ಕೆ ನಿಂತಿದ್ರಿಂದ ಪೊಲೀಸರು ಹಿಂದೆ ಸರಿದಿದ್ರು. ಅನಗತ್ಯವಾಗಿ ಹರ್ಷಿತಾನ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದಾಗ ಅವಳು ನಿರಪರಾಧಿ ಅಂತ ಅಂದ್ರೆ ಅವರ ಸಂಬಂಧಿಕರು ನಮ್ಮ ವಿರುದ್ಧ ತಿರುಗಿ ಬೀಳಬಹುದು ಅಂತ ಪೊಲೀಸರು ಸುಮ್ಮನಾಗಿದ್ರು. ರವಿಚಂದ್ರನ ಫೋನ್ ಟ್ರ್ಯಾಪ್ ಮಾಡಿದಾಗ ಪಕ್ಕದ ಊರಲ್ಲೇ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಕೂಡಲೇ ಹೋಗಿ ಅರೆಸ್ಟ್ ಮಾಡಿ ವಿಚಾರಣೆ ಶುರು ಮಾಡಿದ್ರು. ಆಗ ರವಿಚಂದ್ರ ಸ್ಫೋಟಕ ಮಾಹಿತಿಯನ್ನ ಬಯಲು ಮಾಡಿದ್ದ. ರಘು ಅನ್ನೋ ವ್ಯಕ್ತಿ 5 ಲಕ್ಷ ಕೊಟ್ಟು ಕೊಲೆಗೆ ಸುಪಾರಿ ಕೊಟ್ಟಿದ್ರಿಂದ ಮಂಜುನಾಥನನ್ನ ನಾನೇ ಕೊಲೆ ಮಾಡಿದೆ ಅಂತ ಆತ ಪೊಲೀಸರ ಮುಂದೆ ಒಪ್ಕೊಂಡಿದ್ದ. ಈ ರಘು ಯಾರು ಅಂತ ನೋಡಿದಾಗ ಅವನು ಹರ್ಷಿತಾಳ ದೊಡ್ಡಮ್ಮನ ಮಗ, ಸಂಬಂಧದಲ್ಲಿ ಅಣ್ಣನಾಗ್ಬೇಕು. ನಿಮ್ಮನ್ನು ನೋಡಿದ್ರೆ ತವರಿಗೆ ಬಾತಂಗಿ ರಾಧಿಕಾ ಅಲ್ಲಲ್ಲ ಶಿವಣ್ಣ ಜೋಡಿ ತರ ಕಾಣ್ತೀರಾ. ಪೊಲೀಸರು ತಮಗೆ ಸಿಕ್ಕ ಕೆಲ ಆಧಾರಗಳನ್ನ ಇಟ್ಕೊಂಡು ರಘು ಹಾಗೂ ಹರ್ಷಿತಾಳನ್ನ ಅರೆಸ್ಟ್ ಮಾಡಿದ್ರು. ಇಬ್ಬರನ್ನ ವಿಚಾರಣೆ ಮಾಡಿದ ಪೊಲೀಸರಿಗೆ ಮತ್ತೊಂದು ಶಾಕ್ ಕಾದಿತ್ತು. ಅದೇನೆಂದ್ರೆ ಸಂಬಂಧದಲ್ಲಿ ಅಣ್ಣ ತಂಗಿಯಾಗಿದ್ದ ರಘು ಮತ್ತೆ ಹರ್ಷಿತಾ ಅಕ್ರಮ ಸಂಬಂಧ ಇಟ್ಕೊಂಡಿದ್ರು. ರಘು ಹರ್ಷಿತಾ ಮನೆಗೆ ಹೋದ್ರು, ಹರ್ಷಿತಾ ರಘು ಮನೆಗೆ ಹೋದ್ರು. ದೊಡ್ಡೋರಿಗೆ ಯಾವ ರೀತಿಯ ಅನುಮಾನ ಕೂಡ ಬರ್ತಿರ್ಲಿಲ್ಲ. ಯಾರು ಇಲ್ಲದ ವೇಳೆ ಇಬ್ರು ದೈಹಿಕವಾಗಿ ಸೇರ್ತಿದ್ರು.
ಇವ್ರ ಬಗ್ಗೆ ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ, ಹಿಂಗಾಗೋಯ್ತೆ. ಹೀಗೆ ದೈಹಿಕವಾಗಿ ಒಂದಾಗ್ತಿದ್ದ ಇವರು ಅಣ್ಣ ತಂಗಿ ಅನ್ನೋ ಪವಿತ್ರ ಸಂಬಂಧಕ್ಕೆ ಮಸಿ ಬಳೆದಿದ್ರು. ಈ ವಿಚಾರ ಹೊರಗಿನ ಪ್ರಪಂಚಕ್ಕೆ ಗೊತ್ತಾದ್ರೆ ತುಂಬಾ ಕೀಳಾಗಿ ನೋಡ್ತಾರೆ ಅನ್ನೋದು ಅವರಿಗೂ ಗೊತ್ತಿತ್ತು. ಆದರೂ ಕೂಡ ತಮ್ಮ ದೈಹಿಕ ವಾಂಛೆ ತೀರಿಸಿಕೊಳ್ಳೋದಕ್ಕೆ ತಮ್ಮ ಅಕ್ರಮ ಸಂಬಂಧವನ್ನ ಮುಂದುವರೆಸಿದ್ರು. ಹೀಗಿದ್ದಾಗಲೇ ಹರ್ಷಿತಾಗೆ ಮದುವೆ ಮಾಡೋದಕ್ಕೆ ಸಂಬಂಧ ಹುಡುಕ್ತಿದ್ರು. ನಾನು ದೊಡ್ಡಮ್ಮನ ಮಗನಾದ ರಘುನ ಲವ್ ಮಾಡ್ತಿದ್ದೀನಿ, ಅವನನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಅವಳಿಗೆ ಹೇಳೋಕೆ ಧೈರ್ಯವಿರ್ಲಿಲ್ಲ. ಕೊನೆಗೆ ಮಂಜುನಾಥನ ಜೊತೆ ಮದುವೆಯಾಗುತ್ತೆ. ಮದುವೆ ಆದ್ಮೇಲೂ ಕೂಡ ರಘು ಹರ್ಷಿತಾಳ ಮನೆಗೆ ಹೋಗಿ ದೈಹಿಕ ಸುಖ ಪಡ್ತಿದ್ದ. ಸಂಬಂಧದಲ್ಲಿ ಅಣ್ಣ ಆಗಿದ್ರಿಂದ ಮಂಜುನಾಥ್ಗೆ ಯಾವ ಅನುಮಾನ ಬಂದಿರಲಿಲ್ಲ. ತುಂಬಾ ಸಲ ರಘು ಮನೆಗೆ ಬಂದು ಹೋಗೋದನ್ನ ಮಾಡ್ತಿದ್ದ. ಹೀಗಿದ್ದಾಗ ಮಂಜುನಾಥನಿಗೆ ಲೈಟ್ ಆಗಿ ಅನುಮಾನ ಬಂದಿತ್ತು. ಹೆಂಡತಿಯ ದೊಡ್ಡಮ್ಮನ ಮಗ ಅಲ್ವಾ, ಆದ್ರೂ ಯಾಕೆ ಇಷ್ಟು ಸಾರಿ ಮನೆಗೆ ಬರ್ತಿದ್ದಾನೆ? ಅಲ್ಲದೆ ಫೋನಲ್ಲೂ ಕೂಡ ತುಂಬಾ ಮಾತನಾಡ್ತಿದ್ರಿಂದ ಅವನಿಗೆ ಅನುಮಾನ ಇನ್ನಷ್ಟು ಹೆಚ್ಚಾಗಿತ್ತು. ಇನ್ಮೇಲೆ ನಮ್ಮ ಮನೆಗೆ ಬರಬೇಡ ಅಂತ ರಘುಗೆ ಮಂಜುನಾಥ ಹೇಳಿದ್ದ. ಈ ವಿಷಯ ಗೊತ್ತಾಗಿ ನಮ್ಮ ಅಣ್ಣನನ್ನ ಮನೆಗೆ ಬರಬೇಡ ಅಂತ ಯಾಕೆ ಹೇಳಿದ್ದೆ? ನನ್ನ ಅಣ್ಣನ ಸಂಬಂಧದ ಬಗ್ಗೆ ನಿನಗೆ ಅನುಮಾನವಿದೆಯಾ ಅಂತ ಹೆಂಡತಿ ಜಗಳ ತೆಗೆದಿದ್ಲು. ಅಬ್ಬಾಬಾ, ಏನು ಮರ್ಯಾದೆ! ಇದರಿಂದ ಮಂಜುನಾಥನಿಗೆ ತನ್ನ ಮೇಲೇನೆ ಅಸಹ್ಯ ಅನಿಸ್ತು. ಕೊನೆಗೆ ರಘುಗೆ ಮನೆಗೆ ಬರೋದಕ್ಕೆ ಹೇಳಿದ್ದ. ಮತ್ತೆ ಮನೆಗೆ ಬರೋದಕ್ಕೆ ಶುರು ಮಾಡಿದ ರಘುಗೆ ಮೊದಲಿನಂತೆ ಹರ್ಷಿತಾ ಜೊತೆ ಕ್ಲೋಸ್ ಆಗಿ ಇರೋದಕ್ಕೆ ಆಗ್ತಿರ್ಲಿಲ್ಲ. ಈಗಾಗಲೇ ಗಂಡನಿಗೆ ಅನುಮಾನ ಬರೋಕೆ ಶುರುವಾಗಿದೆ. ನಮ್ಮಿಬ್ಬರ ನಡುವಿನ ಅಕ್ರಮ ಸಂಬಂಧದ ವಿಚಾರ ಗೊತ್ತಾಗುವಷ್ಟರಲ್ಲಿ ಅವನನ್ನ ಸಾಯಿಸಬೇಕು ಅಂತ ಹರ್ಷಿತಾ ಗಂಡನನ್ನೇ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು. ಈ ವಿಷಯ ಕೇಳಿ ರಘುಗೆ ಭಯವಾಗಿತ್ತು. ಆದ್ರೆ ಅವನನ್ನ ಕನ್ವಿನ್ಸ್ ಮಾಡಿ ನಾನು ನಿಂಗೆ 5 ಲಕ್ಷ ಕೊಡ್ತೀನಿ, ಒಬ್ಬ ರೌಡಿನ ಅವನಿಗೆ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡು ಅಂತ ಅವಳೇ ಐಡಿಯಾ ಕೊಟ್ಟಿದ್ಲು. ಮಗ ತಂಗಿನ ಕರ್ಕೊಂಡ್ಬರ್ತೀನಿ ಅಂತ ಕರ್ಕೊಂಬಂದಿಹಾನೆ. ಮನೆಯಲ್ಲಿ ಇದ್ದ 5 ಲಕ್ಷ ಕೊಟ್ಟು ಮನೆಯಲ್ಲಿ ದುಡ್ಡು ಇಲ್ಲ ಅನ್ನೋದು ಗಂಡನಿಗೆ ಗೊತ್ತಾಗುವಷ್ಟರಲ್ಲಿ ಕೊಲೆ ಮಾಡಿಸು ಅಂತ ಹೇಳಿ ಗಂಡನ ಹಣವನ್ನೇ ಕೊಟ್ಟಿದ್ಲು. ಕೂಡಲೇ ರವಿಚಂದ್ರನನ್ನ ಭೇಟಿ ಮಾಡಿ ದುಡ್ಡು ಕೊಟ್ಟು ಮಂಜುನಾಥನ ಕೊಲೆಗೆ ಸುಪಾರಿ ಕೊಟ್ಟಿದ್ದ ರಘು. ಅಂದಿನಿಂದ ರವಿಚಂದ್ರ ಮಂಜುನಾಥನನ್ನ ಫಾಲೋ ಮಾಡ್ತಿದ್ದ. ಯಾವಾಗ್ಲೂ ಫ್ರೆಂಡ್ಸ್ ಜೊತೆ ಇರ್ತಿದ್ರಿಂದ ಕೊಲೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಬರ್ತಿದ್ದ ಮಂಜುನಾಥನಿಗಾಗಿ ರಘು ಮತ್ತೆ ರವಿಚಂದ್ರ ಇಬ್ರು ಕಾಯ್ತಿದ್ರು. ರಾತ್ರಿ ಮನೆಗೆ ಬಂದ ಗಂಡನ ಬಗ್ಗೆ ಹರ್ಷಿತಾ ಅಪ್ಡೇಟ್ ಕೊಟ್ಟಿದ್ಲು. ಮಂಜುನಾಥ ಮನೆಗೆ ಬಂದು ಮಲ್ಕೊಂಡಾಗ ಅವರಿಬ್ರು ಕೆರೆ ಹತ್ರ ಎಣ್ಣೆ ಹೊಡಿತಾ ಕೂತಿದ್ರು. ರವಿಚಂದ್ರನ ಫೋನ್ ಇಂದ ಕಾಲ್ ಮಾಡಿದ ರಘು ಬರ್ತ್ಡೇ ಪಾರ್ಟಿ ಇದೆ ಬಾ ಅಂತ ಕರೆದಿದ್ದ. ಆಗ್ಲೇ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದ ಮಂಜುನಾಥ ತನ್ನ ಬಾಮೈದ ಪ್ರೀತಿಯಿಂದ ಕರೆಯುವಾಗ ಬೇಡ ಅಂತ ಹೇಳೋಕೆ ಆಗದೆ ಎದ್ದು ಕೆರೆ ತನಕ ನಡೆದುಕೊಂಡೇ ಹೋಗಿದ್ದ. ಅಲ್ಲಿ ರಘು ಮತ್ತೆ ರವಿಚಂದ್ರ ಜೊತೆ ಇನ್ನು 5 ಜನ ಕುಡಿತಾ ಕೂತಿದ್ರು. ಮಂಜುನಾಥ ಅಲ್ಲಿಗೆ ಬರ್ತಿದ್ದಂಗೆ ಒಂದು ಹಗ್ಗ ತಗೊಂಡು ಕುತ್ತಿಗೆಗೆ ಬಿಗಿದು ಸಾಯಿಸಿದ್ರು. ಬಾಡಿನ ಕೆರೆಗೆ ಎಸೆದು ಓಡಿ ಹೋಗಿದ್ರು. ಕೊನೆ ಸಾರಿ ಮಂಜುನಾಥನಿಗೆ ತನ್ನ ನಂಬರ್ನಿಂದಾನೇ ಕಾಲ್ ಮಾಡಿದ್ರಿಂದ ರವಿಚಂದ್ರ ಊರು ಬಿಟ್ಟು ಹೋಗಿದ್ದ. ಇನ್ನು ಘಟನೆಯ ಸಂಪೂರ್ಣ ಮಾಹಿತಿ ತಿಳಿದು ಪೊಲೀಸರೇ ಆಶ್ಚರ್ಯಗೊಂಡಿದ್ರು. ರಘು ಮತ್ತೆ ಹರ್ಷಿತಾ ಅಣ್ಣ ತಂಗಿ ಸಂಬಂಧವನ್ನೇ ಅಪವಿತ್ರಗೊಳಿಸಿದ್ರು. ನೀನೇನಾದ್ರೂ ನನ್ನ ಮಗಳಾಗಿ ಹುಟ್ಟಿದ್ದಿದ್ರೆ ನೀನ್ ಹೇತದಿನವೇ ನಾನು ಕೊಲೆಗಾರನಾಗ್ತಿದ್ದೆ. ಇನ್ನು ಅವರ ತಂದೆ ತಾಯಿಯ ಸ್ಥಿತಿಯಂತೂ ಜನರ ಮುಂದೆ ತಲೆ ಎತ್ಕೊಂಡು ಓಡಾಡೋದು ಕಷ್ಟವಾಗಿತ್ತು. ಹೇಳಿಕೊಳ್ಳೋಕೆ ಆಗದೆ ಇರೋ ಅಂತ ಕೆಲಸ ಮಾಡಿದ್ದ ಮಕ್ಕಳ ಮೇಲೆ ಅವರಿಗೆ ಅಸಹ್ಯವಾಗಿತ್ತು. ಈ ಕೇಸ್ ಬಗ್ಗೆ ಈಗಲೂ ಕೂಡ ತನಿಖೆ ನಡೀತಿದ್ದು ರಘು ಮತ್ತೆ ಹರ್ಷಿತಾ ಇನ್ನು ಜೈಲಿನಲ್ಲೇ ಕೊಳೆಯುತ್ತಿದ್ದಾರೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನು ಈ ಸ್ಟೋರಿ ಕುರಿತು ನ್ಯೂಸ್ ಪೇಪರ್ಗಳಲ್ಲಿ ಪ್ರಕಟವಾದ ಲಿಂಕ್ಗಳನ್ನು ಸಹ ಕೊಡಲಾಗಿದೆ, ಅದನ್ನ ಸಹ ಓದಿ.